ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನೊಂದು ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಬಟರ್ ಫ್ರೂಟ್ ತೊಗೊಂಡಿದ್ದೀನಿ. ಇದು ಬಂದು ಮೀಡಿಯಮ್ ಸೈಜ್ ಇದೆ. ಇದನ್ನು ನಾನು ಅರ್ಧ ಭಾಗ ಆಗಿ ಕಟ್ ಮಾಡಿಕೊಂಡು ಅದರೊಳಗಡೆ ಇರೋ ಪಲ್ಪ್ ಏನಿರುತ್ತೆ ನೋಡಿ ಅದನ್ನು ಮಾತ್ರ ತೊಗೊಂಡು ಚೆನ್ನಾಗಿ ಮ್ಯಾಶರ್ ಸಹಾಯದಿಂದ ಮ್ಯಾಶ್ ಮಾಡ್ಕೊಳ್ತೀನಿ. ಇದನ್ನು ನೀವು ಎಷ್ಟು ಮ್ಯಾಶ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಮಿಕ್ಸಿಗೆಲ್ಲ ಹಾಕೋಬೇಡಿ, ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು. ಸ್ಯಾಂಡ್ವಿಚ್ದು ಟೇಸ್ಟ್ ಹೇಗಿರುತ್ತೆ ಗೊತ್ತಾ? ಸೇಮ್ ನೀವು ಔಟ್ಸೈಡೆಲ್ಲ ತಿಂತೀರಲ್ವಾ, ಮಯೋನೀಸು ಚೀಸೆಲ್ಲ ಹಾಕಿ ಮಾಡಿರುವಂತಹ ಸ್ಯಾಂಡ್ವಿಚ್, ಟೋಸ್ಟ್ಸ್ ಎಲ್ಲ ತಿಂತೀರಲ್ಲ, ಸೇಮ್ ಅದೇ ಟೇಸ್ಟ್ ಬರುತ್ತೆ. ಬಟ್ ಇದಕ್ಕೆ ನಾವು ಯಾವುದೇ ರೀತಿ ಚೀಸ್, ಮಯೋನೀಸ್ ಏನು ಯೂಸ್ ಮಾಡಲ್ಲ. ಬ್ರೇಕ್ಫಾಸ್ಟ್ಗೆ ಇದನ್ನೆಲ್ಲ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿಯಾಗಿ ಕೂಡ ಇರುತ್ತೆ. ಗಿಲ್ಟ್ ಫ್ರೀಯಿಂದ ನಾವು ಇದನ್ನು ತಿನ್ಬೋದು. ದೆನ್ ಇದಕ್ಕೆ ನಾನಿವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಅರ್ಧ ಹೋಳು ನಿಂಬೆಹಣ್ಣು, ಇದಿಷ್ಟು ಬೇಕಾಗುತ್ತೆ ಇದಕ್ಕೆ ಇಂಗ್ರೀಡಿಯೆಂಟ್ಸು. ಇದಿಷ್ಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಬೇಕು. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ಗೆ ಮತ್ತು ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ದಾಗೆಲ್ಲ ಹೆಲ್ದಿಯಾಗಿ ಇರಬೇಕು ಅಂದರೆ ನೀವು ಇದನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಆ್ಯಂಡ್ ಇನ್ನೊಂದು ಏನಂದರೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಲೆಮನ್ ಜ್ಯೂಸ್. ಇದೇ ಟೇಸ್ಟ್ ಚೇಂಜರ್ ಅಂತ ಹೇಳ್ಬೋದು. ಇದರಲ್ಲಿ ಚೀಸ್ ಫ್ಲೇವರು, ಆ ಮಯೋನೀಸ್ ಫ್ಲೇವರ್ ಎಲ್ಲ ಕೊಡೋದೇ ಈ ಒಂದು ನಿಂಬೆಹಣ್ಣಿನ ರಸ. ಸೊ ಇದನ್ನೆಲ್ಲ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಈಗ ಅಷ್ಟೇ ನೋಡಿ, ಸಿಂಪಲ್ಲು, ಈಸಿಯಾಗಿ ಈ ಒಂದು ಬ್ರೆಡ್ ಸ್ಪ್ರೆಡ್ಡು ರೆಡಿ ಆಗಿಬಿಡುತ್ತೆ. ಇನ್ನು ಬ್ರೆಡ್ನ ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ಟೋಸ್ಟ್ನ ಮಾಡುವಂಥದ್ದು. ಇನ್ನು ಈ ಟೋಸ್ಟ್ಗೆ ನಾವು ಸ್ವೀಟ್ ಬ್ರೆಡ್ನ ಯೂಸ್ ಮಾಡಬಾರ್ದು, ಚೆನ್ನಾಗಿರಲ್ಲ. ಇದಕ್ಕೆ ನಾವು ಸಾಲ್ಟ್ ಬ್ರೆಡ್ನ ಯೂಸ್ ಮಾಡಬೇಕು. ಮೀನ್ಸ್ ಗೋಧಿ ಬ್ರೆಡ್ ಆದರೂ ನಡೆಯುತ್ತೆ. ಈಗ ನಾನಿಲ್ಲಿ 4 ಬ್ರೆಡ್ನ ತೊಗೊಂಡಿದ್ದೀನಿ. ಅದಕ್ಕೆ ತೊಗೊಂಡು ಹಾಗೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ನೀವು ಬೆಣ್ಣೆ ಇದ್ದರೆ ಬೆಣ್ಣೆನೇ ಯೂಸ್ ಮಾಡ್ಕೋಬೋದು. ನಾನು ಬೆಣ್ಣೆ ಇರಲಿಲ್ಲ ನಮ್ಮ ಮನೇಲಿ ಅಂತ ಹೇಳಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಈಗ 4 ಕಡೆನೂ ಈ ಥರ ಉಲ್ಟಾ ಹಾಕ್ಕೊಂಡು ಒಂದು ಸೈಡ್ ಇರುತ್ತಲ್ವಾ, ಅದಕ್ಕೆ ನಾನೀಗ ಬ್ರೆಡ್ ಏನಿತ್ತು ನೋಡಿ ಅದನ್ನು ಒಂದು ಸೈಡ್ ಹಾಕ್ಕೊಳ್ತಾ ಇದ್ದೀನಿ. ಬರೀ 2 ಬ್ರೆಡ್ಗೆ ಇದನ್ನು ಹಾಕ್ಕೊಳ್ತೀನಿ. 2 ಬ್ರೆಡ್ನ ಅದ್ರ ಮೇಲೆ ಕವರ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಅವಕಾಡೋ ಟೋಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ನೀವು ಕೂಡ ಇಷ್ಟಪಡ್ತೀರಾ ಅಂತ ಹೇಳ್ತಾ ಈ ಒಂದು ಅವಕಾಡೋ ಟೋಸ್ಟ್ ರೆಸಿಪಿನ ಅಲ್ಲಿಗೆ ಮುಗಿಸಿ ಒಂದು ಸ್ವಲ್ಪ ಜೊತೆಗೆ ಕುಕುಂಬರ್ ಸಲಾಡ್ ಮಾಡ್ಕೊಳ್ತಾ ಇದ್ದೀನಿ. ಕುಕುಂಬರ್ ಸಲಾಡ್ಗೆ ಸ್ವಲ್ಪ ಕರಿಬೇವು ಚಟ್ನಿ ಪುಡಿ ಹಾಗೆ ನುಗ್ಗೆ ಸೊಪ್ಪಿಂದು ಚಟ್ನಿ ಪುಡಿ ಮಾಡಿಟ್ಕೊಂಡಿದ್ದೆ. ಅದನ್ನು ಅದಕ್ಕೆ ಹಾಕಿಬಿಟ್ಟು ಏನಿಲ್ಲ ಒಂದು ಸ್ವಲ್ಪ ಸ್ವೀಟ್ ಕರ್ಡ್ ಏನಿರುತ್ತೆ ನೋಡಿ, ಅಂದರೆ ಒಂದಿನದ ಕರ್ಡು, ಅದನ್ನು ಹಾಕಿಬಿಟ್ಟು ಮಿಕ್ಸ್ ಕೊಟ್ಕೊಳ್ಳೋದು ಅಷ್ಟೇ. ಕುಕುಂಬರ್ ಸಲಾಡ್ ರೆಡಿ ಆಗುತ್ತೆ. ಆ್ಯಕ್ಚುಲಿ ನಾನು ಕುಕುಂಬರ್ ಹಾಗೆ ತಿಂತಿದ್ದೆ, ಇವತ್ತು ಸಲಾಡ್ ಮಾಡ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತು. ಜೊತೆಗೆ ಹಾಗೆ ಮೊಸರು ತಿಂದಂಗೂ ಆಗುತ್ತೆ ಅಂತ ಅದಕ್ಕೋಸ್ಕರ ಸ್ವಲ್ಪ ಕುಕುಂಬರ್ ಸಲಾಡ್ನ ಮಾಡಿಕೊಂಡೆ. ನೆಕ್ಸ್ಟು ನಾನು ನನ್ನ ಪ್ಲೇಟ್ ಯಾವ ಥರ ಇತ್ತು ಅಂತ ಹೇಳ್ತೀನಿ. ನಾನು ಯೂಶಲಿ ಡಯಟ್ ಶುರು ಮಾಡಿರೋದ್ರಿಂದ ನನ್ನ ಪ್ಲೇಟು ಹೀಗೆ ಇರುತ್ತೆ. ಮಾರ್ನಿಂಗ್ ಟೈಮ್ ನಾನು ಲೈಟಾಗಿ ಊಟ ಮಾಡ್ತಾಯಿದ್ದೀನಿ, ಜಾಸ್ತಿ ಹೆವಿಯಾಗಿ ತಿಂತಾಯಿಲ್ಲ. ಇನ್ನು ಮಧ್ಯಾಹ್ನಕ್ಕೆ ನಾನು ಪನ್ನೀರ್ ಪುಲಾವ್ ಮಾಡಿದ್ನಲ್ಲ ಅದನ್ನು ಬಾಕ್ಸ್ಗೆ ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ಪನ್ನೀರ್ ಪುಲಾವ್ ಹೇಗೆ ಮಾಡೋದು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲೇ ತೋರಿಸಿದ್ದೀನಿ, ನೋಡ್ಕೊಂಡು ಬನ್ನಿ.
ಅದರೆಲ್ಲ ಎರಡೂ ರೆಸಿಪಿ ಕೂಡ ತುಂಬ ಟೇಸ್ಟಿಯಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪೀಸ್ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.